ಎಲ್ರಿಗೂ ನಮಸ್ಕಾರ. ದಿನ 2, ಸಮಯ 5:30. ರೆಡಿ ಆಗ್ತಾ ಇದ್ದೀವಿ ಬೆಳಗ್ಗೆನೆ ನನ್ನ ಡ್ಯೂಟಿಗೆ ಮತ್ತು ಹೃದಯ ಡ್ಯೂಟಿಗೆ. ಸೊ ರೆಡಿ ಆಗ್ಬಿಟ್ಟು ನಾನು ಹೊರಟೆ. ಇವತ್ತು ಹೋಗಿದ ತಕ್ಷಣ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಫುಲ್ಲು ಖುಷಿ ವಿಚಾರ. ಕೆಲ್ಸಕ್ಕೆ ಮುಂಚೆನೇ ಸ್ಯಾಲ್ರಿ ಕೈ ಬಂದು ಸೇರ್ಕೊಂಬಿಟ್ರೆ ಖುಷಿ ಯಾರಿಗೆ ತಾನೇ ಆಗಲ್ಲ ಅಲ್ವಾ? ಅದೇ ಥರನೇ ನನಗೂ ಇವತ್ತು ಖುಷಿ ಆಯಿತು. ಓಕೆ, ಅದೆಲ್ಲ ಬಿಡಿ. ಈಗ ಇದು ಯಾವ ಅಪಾರ್ಟ್ಮೆಂಟ್ ಅಂತ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಾನು ಕೆಲಸ ಮುಗಿಸ್ಕೊಂಡು ಬರ್ತಾ ಹಾಲು ಮತ್ತು ಕಾಫಿ ಪೌಡ್ರು ತೊಗೊಂಡು ಬರುವಾಗ ಥಾಟ್ ಬರುತ್ತೆ, ಮಕ್ಕಳು ಇನ್ನೂ ಎದ್ದಿದ್ದಾರಾ ಇಲ್ವಾ ಅಂತ ನೋಡೋಣ ಅಂದ್ಬಿಟ್ಟು ಬಂದು ನೋಡಿದ್ರೆ ಬುಜ್ಜು ಅಂತೂ ಎದ್ದಿರಲಿಲ್ಲ. ಸರಿ ಅಂದ್ಬಿಟ್ಟು ಎಬ್ಬರಿಸ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಮಾಡಿ ಅವಳಿಗೂ ಹೆಂಗೆ ಕೊಡಬೇಕು ಅದು ಕೊಟ್ಟು ನಾನು ಹಿಡ್ಕೊಂಡು ಕೂತ್ಕೊಂಡೆ ಕಾಫಿ ಪ್ರಿಯರಿಗೆ ದಿನ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಕಾಫಿಯಿಂದ. ಹೇಗಿತ್ತು ಕ್ಲಾಸ್? ಹಾಗೆ ಇತ್ತ. ಇವಳ ಥರ ಆನ್ಸರ್ ಕೊಡೋಳು ಒಬ್ಬಳೇ ಅನ್ಸೋದು. ಅದು ನಿಜನೇ ಬಿಡು, ನಿನ್ನ ಥರ ಸಿಂಗಲ್ ಪೀಸ್ ಎಲ್ಲ 2nd ಪೀಸು. ಮಕ್ಳ ಜೊತೆನೂ ಹಾಗೆ ಆರಟೆ, ಮಾತುಕತೆ, ಜಗಳ ಎಲ್ಲ ಮಾತಾಡಿಕೊಂಡು ಮಧ್ಯಾಹ್ನ ಆಗೋ ಟೈಮಲ್ಲಿ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಬೇಕಲ್ವ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಇದು ಫುಲ್ ಎಕ್ಸ್ಪ್ರೆಷನ್ನು, ಇದು ನಾನ್ ಎಕ್ಸ್ಪ್ರೆಷನ್, ಇದು ಫುಲ್ ಆಫ್ ಎಕ್ಸ್ಪ್ರೆಷನ್. ತಿನ್ನಿ ಮೇಡಮ್. ಏನು ಟಿಫನ್ ಇವತ್ತು? ಮೊಟ್ಟೆ ಹಾಕೊಳ್ಳಿ ಅಂತ ಹೇಳಿದ್ದೀನಿ, ಬಿಟ್ಟವ್ರೆ. ಮುಖ ಊದಿಸ್ಕೊಂಡು ಹೋಗ್ತಾ ಇದೆಯಾ? ಕಣ್ಣೇ ಇಲ್ಲ ಇವಳು ಒಂದು. ಅಯ್ಯೋ, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಆಚೆ ಹೋಗಿದ್ನಾ. ಮಧ್ಯಾಹ್ನ ಊಟಕ್ಕೆ ಸಂಜೆ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್ ತೊಗೊಂಬಂದಿದ್ದೆ ಡಿಮಾರ್ಟಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಕಡಿಮೆಗೆ ಸಿಗುತ್ತೆ, ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಈಗಲೇ ಓಪನ್ ಮಾಡಿಬಿಡಿ, ಸಂಜೆಗೆ ಇಬ್ಬರು ಒಂದೊಂದು ಓಪನ್ ಮಾಡ್ಕೊಂಡು ಕೂತವ್ರೆ. ಓಹೋ, ಗಾಳಿ ಹೋಗಲ್ವಾ? ಮೆತ್ತಗಾಗಲ್ವಾ? ಅವ್ರೆಂತೂ ಕೊಟ್ಟವ್ರೆ, ಅದಕ್ಕೆ ಓಪನ್ ಮಾಡ್ದಂಗೆ ಸುತ್ತಿ ಹಾಕಿರೋದು. ನೀವು ಒಳ್ಳೆ ಇಲಿ ಬಿಲ ತೋಡ್ತಾ ಇದ್ದೀರ ಅದರೊಳಗೆ. ಇನ್ನು ನಮ್ಮ ಚಿಕ್ಕಕ್ಕ ಏನು ಮಾಡ್ತಾವಳೆ ಅಂದರೆ ಇನ್ನೂ ಮುಗಿಸಿಲ್ಲ. ಪಾಪ್ಕಾರ್ನ್ ತಿಂದರೆ ಟೆನ್ಷನ್ ಆಗ್ತದೆ. ಡೋಸ್ ಜಾಸ್ತಿ ಮಲ್ಕೊಂಡೆ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಮಲ್ಕೊಂಡೆ ಇದ್ದರೆ ಟೈಮ್ ಆಗಿತ್ತು. ಸ್ವಲ್ಪ ಟೀ ಕುಡಿದ್ಬಿಟ್ಟು ಬುಜ್ಜುನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕಾಯ್ತಲ್ಲ ಅಂದ್ಬಿಟ್ಟು ಅವನು ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಬಿಟ್ಟು ಬಂದು ನೈಟ್ ಊಟಕ್ಕೆ ಏನಿದೆ ಅಂತ ನೋಡ್ತಾ ಇದ್ದೆ. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಮಾಡಿರೋದು ಜಾಸ್ತಿ ಇರೋದ್ರಿಂದ ಹೃದಯ ಎಲ್ಲೂ ಹೋಗಿರಲಿಲ್ಲ. ಹೃದಯ ಮತ್ತು ನಾನು ಮತ್ತೆ ಇನ್ನೊಂದು ಸಲ ನಮ್ಮ ಏರಿಯಾದ ಜಾತ್ರೆಗೆ ಹೇಗಿದೆ ವೈಬ್ ಅಂದ್ಬಿಟ್ಟು ಹೋದರೆ ತುಂಬಾ ಕ್ರೌಡ್ ಇತ್ತು. ನೈಟ್ ಟೈಮ್ ನೋಡೋದೇ ಒಂಥರ ಖುಷಿಯಾಗುತ್ತೆ ಆ ಜಾತ್ರೆನ. ಆದ್ದರಿಂದ ಮತ್ತೊಂದು ಸಲ ಸುಮ್ಮನೆ ಹೋಗಿ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಯಾರೆಲ್ಲ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಹೊಸದು ಏನೋ ಒಂಥರ ಟ್ರೈ ಮಾಡಿದೆ ಅಲ್ಲಿ, ಬಟ್ ಏನು ತೊಗೊಳಕ್ಕೂ ತುಂಬಾ ರಶ್ ಇತ್ತು. ಇದು ನೋಡಿದೆ, ಇದು ಒಂಥರ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿರೋದು ಒಂದು ಸಿಂಪಲಾಗಿ ಒಂದು ಏನಾದರೂ ಒಂದು ಆ ಥರ ಇದ್ದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿದೆ, ಬಟ್ ಯಾಕೋ ನಂಗೆ ವರ್ತ್ ಅನ್ನಿಸ್ಲಿಲ್ಲ. ಅದು 50 ರೂಪಾಯಿ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಮತ್ತೆ ಬಂದೆ. ಜಂಗುಳಿ ಜೊತೆ ಇದ್ದರೆ ಏನೋ ಒಂಥರ ಮಜಾ, ಬಟ್ ನಮ್ಮ ಹೃದಯಂಗಂತೂ ತುಂಬಾ ಕಷ್ಟ ಆಗುತ್ತೆ ಬರೋಕ್ಕೆ. ಸೊ ಅದಾದಮೇಲೆ ಇದು ಒಂದು ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ನನಗೆ ನಿಜವಾಗ್ಲೂ ವರ್ತ್ ಅನ್ನಿಸ್ಲಿಲ್ಲ, ವೇಸ್ಟ್ ಆಫ್ ಮನಿ ಅನ್ನಿಸ್ತು. ಅದೇನೋ ಮಶ್ರೂಮಲ್ಲೂ ನನಗೆ ತೊಗೊಂಡಿದ್ದೆ. ಓಕೆ, ರಸಮಲೈ ಇದೆ. ಓಕೆ, ಇದು ಸ್ಪೆಷಲ್ಲಾ? ಎಷ್ಟದು? ಕೊರಿಯನ್ ಬನ್ 80, ರಸಮಲೈ 90. ಇದರಲ್ಲಿ ಇದೆಯಾ ಮೆನುಲಿ? ಫಾಸ್ಟ್ ಮೂವಿಂಗ್ ಇದೆ. ಫಾಸ್ಟ್ ಮೂವಿಂಗು ಇದರಲ್ಲಿ ಇದೆಯಾ? ಇದು ಮೆನುಲಿ ಇದೆಯಾ ಅದು ನೀವು ಹೇಳಿದ್ದು? ಓಕೆ, ಅದು ಯಾವ ಥರ ಇರುತ್ತೆ ಅಂತ? ರಸಮಲೈ ಇದೆ, ಕೇಕ್ ಬರುತ್ತೆ. ಕೇಕ್ ಮೇಲಾ? ಓಕೆ,
ಮಾಡಿ ಒಂದು ನೋಡೋಣ ನೋಡೋಣ ಟ್ರೈ ಮಾಡೋಣ. ಕೊರಿ ಇದು ರಸ್ಮಲೈ. ಇವರಿಲ್ಲಿ ಪಾರ್ಟಿ ಕೂಡ ಅರೇಂಜ್ ಮಾಡಿಕೊಡ್ತಾರೆ ಇದೇ ಥರನೇ ವಿತ್ ಕೇಕು ಅದೆಲ್ಲ ಪ್ರೈಸಸ್ಸು ಹೇಳ್ತೀನಿ ನಿಮಗೆ. ಮೆನು ಕಾರ್ಡ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದು ದಾಸರಳ್ಳಿ ಏರಿಯಾದಲ್ಲಿ ಬರುತ್ತೆ, ಮೇನ್ ರೋಡಲ್ಲೇ ವೈನಪ್ಪ ಸರ್ಕಲಿಂದ. ಇದು ನೆಲಮೇಶ್ವರಿ ಟೆಂಪಲ್ ರೋಡು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವೇ. ರುಚಿ ಆಲ್ರೆಡಿ ತಿಂದವಳೆ. ಒಂದು 7-8 ಜನ, ಒಂದು 10 ಜನ ಪಾರ್ಟಿಗೆ ಬರ್ಬೋದು. ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಗಲಿಲ್ಲ. ಪಾರ್ಟಿ ಹಾಲ್ಗಂತೂ ಏನೋ ಕೇಕ್ ಕಟ್ ಮಾಡಿಕೊಂಡು ಯಾವುದಾದ್ರು ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ ಮಾಡ್ಕೋಬೋದು. ಬಟ್ ಅದರಲ್ಲಿ ಯಾವ ಡಿಶಸ್ನ ನನಗೇನು ಅಷ್ಟು ಇಷ್ಟನೇ ಆಗಲಿಲ್ಲ. ಮನೇಲೇ ಮಾಡ್ಕೊಂಡು ತಿಂದರೆ ಇನ್ನೂ ವರ್ತಿರುತ್ತೆ ಅನ್ನಿಸ್ತು. ಸೊ ಅದೆಲ್ಲ ನೋಡಿಕೊಂಡು ಒನ್ ಟೈಮ್ ಅಷ್ಟೇ, ನಾನು ಮತ್ತೆ ಹೋಗೋದೇ ಇಲ್ಲ ಅನಿಸುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.